ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸವಾಲು ಎಂಬುದರ ಬಗ್ಗೆ ರಾಜ್ಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿಯವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಲಂ ಜನಾಂದೋಲನ ಕರ್ನಾಟಕ 16ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸವಾಲು ಎಂಬ ರಾಜ್ಯ ಸಮಾವೇಶ ಕಾರ್ಯಕ್ರಮ ಇದೇ ಜನವರಿ 6ರಂದು ಎಸ್.ಎ. ಪಂಡಿತ್ ರಂಗಮಂದಿರದ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಮತ್ತು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ, ಸ್ಲಂ ಜನಾಂದೋಲನ ಕರ್ನಾಟಕ ಕಳೆದ ಒಂದು ದಶಕದ ಮೇಲ್ಪಟ್ಟು ಈ ರಾಜ್ಯದಲ್ಲಿ ಸ್ಲಂ ಜನರ ಘನತೆಯ ಮೇಲೆ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇದರ 16ನೇ ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ರಾಜ್ಯ ಸಮಾವೇಶವನ್ನು ನಾವು ಕಲಬುರಗಿಯ ಎಸ್.ಎ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದರಲ್ಲಿ ಇತ್ತೀಚೆಗೆ ಏನು ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸವಾಲುಗಳ ಮೇಲೆ ಈ ಒಂದು ಸಮಾವೇಶ ಚರ್ಚೆಯನ್ನು ಮಾಡ್ತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ದೇಶ ಮತ್ತು ರಾಜ್ಯಗಳಲ್ಲಿ ಇವತ್ತೇನು ಸರ್ಕಾರಗಳು ಆಡಳಿತವನ್ನು ನಡೆಸ್ತಾ ಇದ್ದಾವೆ, ಇದರಲ್ಲಿ ಅಭಿವೃದ್ಧಿ ತಾರತಮ್ಯ, ಅಸಮಾನತೆ ಮತ್ತು ಈ ಒಂದು ನಾಗರಿಕ ಸಮಾಜದಲ್ಲಿ ದ್ವೇಷ ಮತ್ತು ಅಸೂಯೆಯನ್ನು ಬಿತ್ತಕ್ಕಂಥ ಅಭಿವೃದ್ಧಿಗಳಾಗ್ತಾ ಇದ್ದಾವೆ. ಬಡವರು ಮತ್ತು ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಈಗ ಫ್ಯಾಸಿಸಂ ಪ್ರೇರಿತವಾಗಿರ್ತಕ್ಕಂಥ ಕಾರ್ಪೊರೇಟ್ ಜಾತಿ ನಗರಗಳ ನಿರ್ಮಾಣ ಜಾಸ್ತಿ ಆಗ್ತಾ ಇದೆ. ಏನು ನಗರಗಳು ಒಂದು ಅವಕಾಶ ಅಂತ ಹೇಳಿ ಪರಿಗಣಿಸಿ ಸರ್ಕಾರಗಳು ಈ ನಗರದಲ್ಲಿ ನಗರಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ನಗರ ವಂಚಿತ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಈ ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಭಾರತ ದೇಶ 2030ಯಲ್ಲಿ ಒಂದು ನಗರಗಳಿಗೆ ದಾಪುಗಾಲನ್ನು ಇಡ್ತಾ ಇರ್ತಕ್ಕಂಥದ್ದಿದೆ. ಅಂದರೆ ಇವತ್ತು ನಗರಗಳ ಅಭಿವೃದ್ಧಿಯೇ ಇಡೀ ದೇಶದ ಅಭಿವೃದ್ಧಿ ಅಂತಕ್ಕನ್ನ ಒಂದು ಮಾನದಂಡದಲ್ಲಿ ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇದರಲ್ಲಿ ಬಡತನ ಅಂತಕ್ಕನ್ನೋದು ಜಾಸ್ತಿ ಆಗ್ತಾ ಇದೆ. ಸ್ಲಮ್ ಅಂತಿದಾಗೇನೆ ಬರೀ ವಸತಿ ಅಷ್ಟೇ ಅಲ್ಲದೆ ಅವರ ಸಮಗ್ರ ಅಭಿವೃದ್ಧಿ ಆಗಬೇಕು. ಪ್ರತಿಯೊಂದನ್ನು ಸಹ ಇವತ್ತು ಕಾರ್ಪೊರೇಟ್ ಸೆಕ್ಟರ್ಸ್ಗೆ ತಮ್ಮ ಸರ್ವಿಸ್ಗಳನ್ನು, ಸೇವೆಗಳನ್ನು ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ. PPP ಮಾಡೆಲ್ನಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ತಕ್ಕಂಥ ಹೆಸರಿನಲ್ಲಿ ಸರ್ಕಾರದ ಸಂಪತ್ತು, ಭೂಮಿಯನ್ನೆಲ್ಲ ಅವರಿಗೆ ದಾರೆ ಎರೆದು ಜನರಿಂದ ದುಡ್ಡನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಬಿಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ 9th ಶೆಡ್ಯೂಲ್ನಲ್ಲಿ ಬಡತನ ನಿರ್ಮೂಲನೆ ಮತ್ತು ಸ್ಲಮ್ಗಳ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಸ್ಥಳೀಯ ಸಂಸ್ಥೆಗಳು ವಹಿಸಿದ್ರು ಸಹ ಇವತ್ತು ಅದನ್ನೆಲ್ಲ ಧಿಕ್ಕರಿಸಿ ಪ್ರತಿಯೊಂದು ಸರ್ವಿಸ್ ಸೆಕ್ಟರ್ಗಳನ್ನು ಸಹ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಬಿಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ನಾವು ಜನವರಿ 6ನೇ ತಾರೀಕು ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟು ನಮ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು, ಖ್ಯಾತ ಜನಪದ ಗಾಯಕರು, ಅವರು ಈಗ ಪ್ರಸ್ತುತ ಜನಪದ ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು, ಈ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಕ್ಕಂಥವರಾಗಿದ್ದಾರೆ. ಇದ್ರ ಜೊತೆಯಲ್ಲಿ ಡಾಕ್ಟರ್ ದು ಸರಸ್ವತಿ ಅಂತ ಹೇಳಿ ವಂಚಿತ ಸಮುದಾಯಗಳ ಬಗ್ಗೆ, ಸಫಾಯಿ ಕರ್ಮಚಾರಿಗಳ ಬಗ್ಗೆ, ಲೈಂಗಿಕ ಕಾರ್ಯಕರ್ತರ ಬಗ್ಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ದು ಸರಸ್ವತಿ ಅವರು ನಮ್ಮ ಜೊತೆಲಿರ್ತಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಖ್ಯಾತ ಅಂಕಣಕಾರರಾಗಿರ್ತಕ್ಕಂಥ ಶಿವಸುಂದರ್ ಅವರು ಈ ಒಂದು ಭಾಷಣವನ್ನು ಮಾಡ್ತಕ್ಕಂಥವ್ರಿದ್ದಾರೆ. ನಮ್ಮೊಂದಿಗೆ ಅತಿಥಿಗಳಾಗಿ ನಮ್ಮ ಡಾಕ್ಟರ್ ದಾಕ್ಷಾಯಿಣಿ ಅವರು, ಅಧ್ಯಕ್ಷರು ಶರಣಬಸವೇಶ್ವರ ಸಂಸ್ಥೆ, ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಲಿ ನಮ್ಮ ಅಂಬಣ್ಣ ಅರೋಲಿಕರ್ ಅವರು, ಜನಪದ ಗಾಯಕರು, ಅವರು ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಫಾರೂಕ್ ಮನೋರ್ ಅವರು ಈ ಒಂದು ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘಟನೆಯ ರಾಜ್ಯ ಸಂಚಾಲಕರು ಅದನ್ನು ಎ ನರಸಿಂಹಮೂರ್ತಿ ವಹಿಸ್ತಾ ಇದ್ದಾರೆ. ಇದರ ವಿವರವನ್ನು ಇನ್ನೊಂದಷ್ಟು ನಾವು ಮುಂದೆ ಕೊಡ್ತಕ್ಕಂಥವರಿದ್ದಾರೆ. ಇವತ್ತು ನಮ್ಮ ಈ ರಾಜ್ಯ ಸಮಾವೇಶದ ಒಟ್ಟಾರೆ ದಿಕ್ಸೂಚಿ ಏನಿದೆ ಅಂತಕ್ಕನ್ನೋದ್ರ ಬಗ್ಗೆ ಈಗಾಗಲೇ ನಾವು ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯ ನೋಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಮ್ಮ ಪೋಸ್ಟನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಇವತ್ತು ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ನಮ್ಮ 18 ಜಿಲ್ಲೆಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಇದು ಪ್ರತಿನಿಧಿಗಳ ಒಂದು ಸಮಾವೇಶ ಆಗಿರೋದ್ರಿಂದ ನಮ್ಮ ಒಂದು ಅಂದಾಜಿನಲ್ಲಿ ಪ್ರತಿ ಜಿಲ್ಲಾ ಸಮಿತಿಯಿಂದ 50 ಜನ ಕಾರ್ಯಕರ್ತರು ಪದಾಧಿಕಾರಿಗಳು ಕಲಬುರಗಿಗೆ ಆಗಮಿಸಿ ನಾವು ಮುಂದೆ 2030ಯಲ್ಲಿ ನಮ್ಮ ಸ್ಲಮ್ ಜನರ ವಿಷನ್ ಏನಿರಬೇಕು, ಆ ದೂರದೃಷ್ಟಿ ಏನಿರಬೇಕು, ನಗರದಲ್ಲಿ ನಮ್ಮ ಪಾಲೇನಾಗಿರಬೇಕು, ನಗರದ ಮೇಲೆ ನಮ್ಮ ಹಕ್ಕನ್ನು ಯಾವ ರೀತಿ ಚಲಾಯಿಸೋದಕ್ಕೆ ನಮ್ಮ ಜನರಲ್ಲಿ ಒಂದು ಜಾಗೃತಿಯನ್ನು ತರಬೇಕು ಅಂತಕ್ಕನ್ನ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಾಗ್ತಾ ಇದೆ. ಹಾಗಾಗಿ ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಧ್ವನಿ ಇಲ್ಲದಂಥ ಈ ಸ್ಲಮ್ ಜನರಿಗೆ ಒಂದು ಧ್ವನಿಯಾಗಿ ಈ ರಾಜ್ಯ ಸಮಾವೇಶವನ್ನು ತಾವು ಪ್ರಕಟಿಸಿ ತಮಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ರೇಣುಕಾ ಸರಡಗಿ, ಗೌರಮ್ಮ, ಶರಣು, ಸುನೀತಾ ಎಂ ಕೊಲ್ಲೂರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.